ಹಾಯ್ ಎಲ್ರಿಗೂ ನಮಸ್ಕಾರ. ನೀವೇನಾದ್ರೂ ಫಾರೆಸ್ಟ್ ಗಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ನೀವು ವಿಡಿಯೋ ನೋಡ್ಲೇಬೇಕಾದಂತ ವಿಡಿಯೋ. ಏನಕ್ಕಪ್ಪ ಅಂದ್ರೆ ಮೊನ್ನೆ ಗೌರ್ಮೆಂಟ್ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದು ಫಾರೆಸ್ಟ್ ಗಾರ್ಡ್ಗೆ ನೋಟಿಫಿಕೇಶನ್ ಅಲ್ಲಿ ಏನೇನಿದೆ, ಮತ್ತೆ ನೀವು ಈ ಜಾಬ್ಗೆ ಈ ಹುದ್ದೆಗೆ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಗೆ ಏನೇನು ಕ್ವಾಲಿಫಿಕೇಶನ್ ಇರಬೇಕು, ಮತ್ತೆ ನಿಮ್ಗೆ ಎಲಿಜಿಬಿಲಿಟಿ ಏನೇನು ಇರಬೇಕು, ಮತ್ತೆ ಈ ಜಾಬ್ಗೆ ಅಪ್ಲೈ ಮಾಡ್ಬೇಕಂದ್ರೆ ಇದಕ್ಕೆ ಏನಾದರೂ ಎಕ್ಸಾಮ್ ಇರುತ್ತಾ, ಇದೇ ತರ ಎಲ್ಲ ಡೀಟೇಲ್ಸು ನಾನು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಈ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ. ಬನ್ನಿ ನೋಡೋಣ ವಿಡಿಯೋದಲ್ಲಿ ಏನೇನಿದೆ, ಏನೇನು ಡೀಟೇಲ್ಸ್ ಇದೆ ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಇಲ್ಲಿ ನೋಡ್ಬೋದು, ನೀವು PDF ಓಪನ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭ ಅಂತ ಇದೆ. ಅಂದ್ರೆ ನೀವು ಅಪ್ಲಿಕೇಶನ್ ಹಾಕೋ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ 1/8/2026 ಸ್ಟಾರ್ಟ್ ಆಗುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 31/8/2026 ವರೆಗೆ ಕೊನೆ ದಿನಾಂಕ. ಅಂದರೆ ಲಾಸ್ಟ್ ಡೇಟ್ ಬಂದು 31/8/2026 ಇದೆ. ಮತ್ತು ಇಲ್ಲಿ ನೀವು ಈ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಒಂದು ಪೇಮೆಂಟನ್ನು ಮಾಡಬೇಕಾಗತ್ತೆ. ಪೇಮೆಂಟ್ ಮಾಡೋ ಪ್ರೊಸೆಸ್ ಇಲ್ಲಿ 2/9/2026 ಡೇಟ್ ಇದೆ. ಮತ್ತು ನೀವು ಈ ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ ಯಾವ ವೆಬ್ಸೈಟ್ ಹೋಗಿ ಅಪ್ಲೈ ಮಾಡೋದು ಅಂತ ಆ ವೆಬ್ಸೈಟ್ ನೇಮ್ನು ಕೊಟ್ಟಿದ್ದಾರೆ. ಇಲ್ಲಿ ವೇತನ ಶ್ರೇಣಿ ಅಂದರೆ ನಿಮ್ಮದು ಸ್ಯಾಲ್ರಿ ಎಷ್ಟಾಗುತ್ತೆ ಸ್ಟಾರ್ಟಿಂಗು ಅಂತ ಕೊಟ್ಟಿದ್ದಾರೆ. 27,500ರಿಂದ 46,675 ವರೆಗೂ ಹೋಗ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒಂದು ಬಂದು ಇಲ್ಲಿ ಖಾಲಿ ಹುದ್ದೆಗಳ ಸಂಪೂರ್ಣ ವಿವರಗಳ ಸರ್ಕಲ್ ವೈಸ್ ಇದು ಅಂತ. ಇವಾಗ ನೀನು ಯಾವ ಸ್ಟೇಟಲ್ಲಿ ಎಷ್ಟು ವೇಕೆನ್ಸೀಸ್ ಇದ್ದಾವೆ, ಎಷ್ಟು ಹುದ್ದೆ ಖಾಲಿ ಇದೆ ಅಂತ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಕೆಳಗಡೆ ನೋಡ್ಬೋದು ನೀವು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಇದರೆಲ್ಲ ಬೆಂಗಳೂರಲ್ಲಿ ಎಷ್ಟು ಏರಿಯಾಗಳು ಇದಾವೆ, ಡಿವಿಷನ್ಗಳು ಇದಾವಲ್ಲ ಅದರ ಮೇಲೆ 7 to 70 ನಾನ್ HK ಇದೆ. HKಗೆ ಒಂದು ಪೋಸ್ಟ್ ಇಲ್ಲ, ನಾನ್ HKಗೆ 70 ಪೋಸ್ಟ್ಗಳಿದ್ದಾವೆ. ಬೆಳಗಾವಿ ಬಂದು 42 ಪೋಸ್ಟ್ ಇದ್ದಾವೆ ನಾನ್ HKಗೆ ಒಂದು ಇಲ್ಲ. ಬಳ್ಳಾರಿ ಬಂದು 17 ಪೋಸ್ಟ್ ಇದ್ದಾವೆ ನಾನ್ HKಗೆ 46 ಇದ್ದಾವೆ. ಮತ್ತು ಚಾಮರಾಜನಗರ 169 ಪೋಸ್ಟ್ಗಳಿದ್ದಾವೆ. ಮತ್ತು ಚಿಕ್ಕಮಗಳೂರು 56 ಪೋಸ್ಟ್ಗಳಿದ್ದಾವೆ ನಾನ್ HKಗೆ ಪೋಸ್ಟ್ಗಳು ಏನೂ ಇಲ್ಲ. ಧಾರವಾಡ ಬಂದು 12 ಪೋಸ್ಟ್ ಇದ್ದಾವೆ. ಮತ್ತು ಹಾಸನ್ ಬಂದು 30 ಪೋಸ್ಟ್ಗಳಿದ್ದಾವೆ. ಇಲ್ಲಿ HKಗೆ ಪೋಸ್ಟ್ಗಳೇ ಇಲ್ಲ, ಖಾಲಿ ಇಲ್ಲ ಇಲ್ಲಿ. ನೆಕ್ಸ್ಟ್ ಒಂದು ಬಂದು ಕೆನರಾ ಅಂತ ಇದೆ ನೋಡಿ. ಕೆನರಾ ಮೇಲೆ ನೆಕ್ಸ್ಟ್ ಒಂದು ಬಂದು ಇಲ್ಲಿ ಕೆನರಾ ಅಂತ ಇದೆಯಲ್ಲ, ಅದಕ್ಕೆ ನೀವು 60 ಪೋಸ್ಟ್ ಇದೆ ನಾನ್ HKಗೆ ಒಂದು ಪೋಸ್ಟ್ ಖಾಲಿ ಇಲ್ಲ. ಕೊಡಗು ಬಂದು 32 ಪೋಸ್ಟ್ ಇದೆ, HKಗೆ ಪೋಸ್ಟ್ ಇಲ್ಲ. ಕಲಬುರಗಿ ಬಂದು ನಾನ್ HKಗೆ ಒಂದು ಪೋಸ್ಟ್ ಇಲ್ಲ, ಮತ್ತು HKಗೆ 4 ಪೋಸ್ಟ್ ಇದ್ದಾವೆ. ಮಂಗಳೂರು ಬಂದು 54 ಇದೆ. ಮೈಸೂರು ಬಂದು 120 ಪೋಸ್ಟ್ಗಳಿದ್ದಾವೆ ನಾನ್ HKಗೆ. ಶಿವಮೊಗ್ಗ ಬಂದು 38 ಪೋಸ್ಟ್ಗಳು. ಟೋಟಲಿ ಒಟ್ಟು ಹುದ್ದೆಗಳಂದರೆ 13 ವೃತ್ತಗಳ ಒಟ್ಟು ವಿವರ ಅಂತ ಇದೆ. ಇಲ್ಲಿ ಡಿವಿಷನ್ ಎಷ್ಟಿದ್ದಾವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಹುದ್ದೆಗಳಂದರೆ 700 ಹುದ್ದೆಗಳು ಖಾಲಿ ಇದೆ ಅಂತ ಅರ್ಥ ಇಲ್ಲಿ. ಮತ್ತು ನಾನ್ HK 700 ಇದೆ, HK 50 ಪೋಸ್ಟ್ಗಳು ಖಾಲಿ ಇದ್ದಾವೆ. ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಗಮನಿಸಿ. ಇದರ ಜೊತೆಗೆ ಹಿಂದಿನ ನೇಮಕಾತಿಯಿಂದ ಭರ್ತಿಯಾಗದೆ ಬಾಕಿ ಉಳಿದಿದೆ 25 ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸೇರಿ ಒಟ್ಟು 775 ಹುದ್ದೆಗಳು ನೇಮಕಾತಿ ನಡೆಯಲಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಕೆಲವೊಬ್ರು ಹಿಂದೆ ಭರ್ತಿ ಆಗದೆ ಉಳಿದಿದ್ದಾರಲ್ಲ, ಅದು ಪೋಸ್ಟ್ಗಳನ್ನು ಇದರಲ್ಲಿ ಸೇರಿಸ್ತಾರಂತೆ. ಅದನ್ನೆಲ್ಲ ಸೇರಿ 775 ಟೋಟಲಿ 775 ಪೋಸ್ಟ್ಗಳು ಖಾಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು ಎಲಿಜಿಬಿಲಿಟಿ ಏನೇನಾಗಿರುತ್ತೆ, ನೀವು ಈ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಅರ್ಹತೆಗಳು ಏನೇನಾಗಿರಬೇಕು ಅಂತ ಅದು ಕೊಟ್ಟಿದ್ದಾರೆ. ವಿದ್ಯಾ ಅರ್ಹತೆ ಬಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದು ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಅಥವಾ ಅದರ ತತ್ಸಮಾನ ವಿದ್ಯಾರ್ಹತೆಯನ್ನು CBSE, ICSE, NOCSE ಕ್ಲಾಸ್ 10th ಕಡ್ಡಾಯವಾಗಿ ಹೊಂದಿರಬೇಕು ಅಂತ. ನೀವು CBSE ಅಥವಾ ಯಾವುದೇ ಬೋರ್ಡಿಂದ ಕರ್ನಾಟಕ ರಾಜ್ಯದಿಂದ ಪಾಸ್ ಆಗಿರಬೇಕು. ಮತ್ತು ಇನ್ನೊಂದು ಬಂದು ವಯೋಮಿತಿ ಬಂದು ಏಜ್ ಲಿಮಿಟ್ ಬಂದು ಇಲ್ಲಿ ಕೊಟ್ಟಿದ್ದಾರೆ. ವಯೋಮಿತಿ ಒಮ್ಮೆ ಕ್ರಮಕ್ಕಾಗಿ 5 ವರ್ಷಗಳ ಸಡಿಲಿಕೆ ಅಂತ ಇದೆ. ಕನಿಷ್ಠ ವಯಸ್ಸು 18 ವರ್ಷಗಳ ಇರಬೇಕು. ಮತ್ತು ಸಾಮಾನ್ಯ ಅಭ್ಯರ್ಥಿ ಅಂದರೆ ಜನರಲ್ ಕಾಸ್ಟ್ನವರಿಗೆ 30 ವರ್ಷ ಇದೆ. ಹಿಂದುಳಿದ ವರ್ಗದವರಿಗೆ 2A, 2B, 3A, 3B ಅವರಿಗೆ 32 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 33 ವರ್ಷ ಸಡಿಲಿಕೆ ಇದೆ ವಯೋಮಿತಿ. ಮಿನಿಮಮ್ ನಿಮಗೆ ಏಜು 18 ಅಂದರೆ 18 ಇಯರ್ಸಿಂದ ನೀವು 18 ಇಯರ್ ಇದ್ರೆ ಅಪ್ಲೈ ಮಾಡ್ಬೋದು. ಇಲ್ಲಿ ದೈಹಿಕ ಶಾರೀರಿಕ ಮಾನದಂಡಗಳು ಅಂತ ಇದೆ, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂತ ಇದೆ. ನಿಮ್ಮದು ಹೈಟು ವೇಟು ಅದರ ಬಗ್ಗೆ ನೀವು ಇಲ್ಲಿ ಇದು ಮಾಡಬೇಕಾಗತ್ತೆ. ಹೈಟ್ ಬಂದು 163 ಸೆಂಟಿಮೀಟರ್ ಇರಬೇಕು ಪುರುಷರಿಗೆ. ಮಹಿಳೆಯರಿಗೆ 150 ಸೆಂಟಿಮೀಟರ್ ಇರಬೇಕು. ಇಲ್ಲಿ ಎದೆ ಸುತ್ತಳತೆ ಮತ್ತು ತೂಕ, ನಿಮ್ಮದು ವೇಟು ಮತ್ತು ನಿಮ್ಮದು ಎದೆ ಸುತ್ತಳತೆ ಅಂತ ತಗೋತಾರೆ. ಅದನ್ನು ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಮಿನಿಮಮ್ ನಿಮ್ಮದು ಮಹಿಳೆಯರಾಗಿದ್ರೆ 40 kg ಒಳಗಡೆನೆ ಇರಬೇಕು ನಿಮ್ಮದು ವೇಟು. ಇಲ್ಲಿ ದೈಹಿಕ ತಾಳ್ವಿಕೆ ಅಂತ ಇದೆ. 1600 ಮೀಟರ್ ಓಟ 7 ನಿಮಿಷಗಳಲ್ಲಿ.
ಪುರುಷರಾಗಿದ್ದರೆ 1600 ಮೀಟರ್ 7 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಅದೇ ಮಹಿಳೆಯರಾಗಿದ್ದರೆ 1000 ಮೀಟರ್ ಓಟ 6 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಕೆಳಗಡೆ ಬಂದು ದೃಷ್ಟಿ ಸಾಮರ್ಥ್ಯ ಅಂತ ಇದೆ. ನಿಮಗೆ ಐ ವಿಷನ್ ಚೆಕ್ ಮಾಡ್ತಾರೆ ಅಲ್ಲೆಲ್ಲ. ಮತ್ತು ಇದೆಲ್ಲ ಟೆಸ್ಟ್ ಮಾಡಿ ಇದರಲ್ಲಿ ಅಂದರೆ ಟೆಸ್ಟ್ ಮಾಡ್ತಾರೆ ನಿಮ್ಮದು ಐ ವಿಷನ್ ಕರೆಕ್ಟ್ ಆಗಿದೆಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡಿ ಟೆಸ್ಟ್ ಮಾಡಿ ಅದು ನಿಮಗೆಲ್ಲ ಕರೆಕ್ಟ್ ಆಗಿದ್ರೆ ಇದಕ್ಕೆ ಸೆಲೆಕ್ಟ್ ಮಾಡ್ಕೋತಾರೆ. ನೆಕ್ಸ್ಟ್ ಬಂದು ನಿಮ್ಮದು ಎಷ್ಟು ಸೆಲೆಕ್ಷನ್ ಪ್ರೊಸೆಸ್ ಏನೇನಾಗಿರುತ್ತೆ ಅಂತ ಹೇಳ್ತೀನಿ. SSLC ಅಂಕಗಳ ಆಧಾರದ ಮೇಲೆ ಮೆರಿಟ್ ಪಟ್ಟಿ ಅಂದರೆ 1:2 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ದೈಹಿಕ ಪರೀಕ್ಷೆಗಳ ಆಯ್ಕೆ ಮಾಡಲಾಗುತ್ತದೆ. ಅಂದರೆ ನಿಮಗೆ ಅರ್ಧ SSLCದು ಮಾರ್ಕ್ಸ್ ಏನಿರುತ್ತಲ್ಲ ಅದನ್ನ ಇಟ್ಕೋತಾರೆ, ಅರ್ಧ ನಿಮ್ಮದು ಫಿಸಿಕಲ್ ಟೆಸ್ಟ್ ಏನು ಮಾಡ್ತಾರಲ್ಲ ಅದನ್ನ ಇಟ್ಕೊತಾರೆ. ಶಾರೀರಿಕ ಮಾನದಂಡಗಳು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ, ಫಿಸಿಕಲ್ ಅಡರೆನ್ಸ್ ಟೆಸ್ಟ್ ಇರುತ್ತೆ, ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಇರುತ್ತೆ. ಅದರಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಏನೇನಿರುತ್ತೆ ಅಂತ. ಈ ಥರ ಎಲ್ಲ ನಿಮ್ಮದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಈ ಜಾಬ್ಗೆ ನೀವು ಅಪ್ಲಿಕೇಬಲ್ ಆಗ್ತೀರಾ. ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ನೋಟಿಫಿಕೇಶನಲ್ಲಿ ಏನೇನಿತ್ತು ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಮತ್ತು ಹೇಗೆ ಅಪ್ಲೈ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ಆದಷ್ಟು ಜನರಿಗೆ ಶೇರ್ ಮಾಡಿ. ಏನಕ್ಕಪ್ಪ ಅಂದರೆ ಇದು SSLC ಮೇಲೆ ಇರೋದು ಇದು ಹುದ್ದೆ, ಎಲ್ರಿಗೂ ಯೂಸ್ಫುಲ್ ಆಗುತ್ತೆ. ಕೆಲವೊಬ್ಬರಿಗೆ ಕೆಲವೊಂದು ಕಾರಣದಿಂದ ಓದೋಕ್ಕಾಗ್ತಿರಲ್ಲ, ಮುಂದೆ ಏನೋ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗ್ದೇನೆ SSLC ಅಷ್ಟೇ ಓದಿದ್ದೀರಾ ಅಂದ್ಕೊಂಡ್ರೆ ಈ ಜಾಬ್ ನಿಮಗೆ ಒಳ್ಳೇದು ಅಂತ ಅನ್ಕೊಂತೀನಿ. ಇದೇ ಥರ ವಿಡಿಯೋ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.